ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಸ್ಮಶಾನವಿಲ್ಲದೆ ನಡು ರಸ್ತೆಯಲ್ಲಿ ಶವ ಸಂಸ್ಕಾರಕ್ಕೆ ಮುಂದಾದ ಗ್ರಾಮಸ್ಥರು. ಅಂತ್ಯ ಸಂಸ್ಕಾರಕ್ಕೆ ಭಿಕ್ಷೆ ಬೇಡಬೇಕಾ? ಸ್ಮಶಾನ ನೀಡುವ ಭರವಸೆ ಯಾವಾಗ? ನೋಡಿ, ಈ ಹಿಂದೆ ಎಂಥ ಮನ ಕಲಕುವ ಘಟನೆ ನಡೆದಿತ್ತು ಅಂತಂದ್ರೆ, ಸ್ಮಶಾನ ಜಾಗ ಇಲ್ಲದೆ ಗ್ರಾಮ ಪಂಚಾಯಿತಿ ಎದುರೇ ಶವ ಸಂಸ್ಕಾರಕ್ಕೆ ಮುಂದಾಗಿದ್ರು ಗ್ರಾಮಸ್ಥರು. ಅಧಿಕಾರಿಗಳಿಂದ ಗ್ರಾಮಸ್ಥರ ಮನವೊಲಿಕೆ ಕೂಡ ಆಯಿತು. ಶವದ ಬದಲಾಗಿ ಪಂಚಾಯಿತಿ ಎದುರು ಕೋಳಿ ಸುಟ್ಟ ಗ್ರಾಮಸ್ಥರು. ಬಾಗಲಕೋಟೆ ಜಿಲ್ಲೆಯ ಕೆರಕಲಮಟ್ಟಿ ಗ್ರಾಮದಲ್ಲಿ ಈ ದುರಂತ ಘಟನೆ ನಡೆದಿತ್ತು. ನೋಡಿ, ಆ ಊರಲ್ಲಿ ಯಾರಾದರೂ ಸತ್ರೆ ಅಂತ್ಯಕ್ರಿಯೆಗೆ ಸಾರ್ವಜನಿಕ ಸ್ಮಶಾನ ಇಲ್ಲ. ಸತ್ತವರ ಜಮೀನು ಇದ್ರೆ ಅಲ್ಲೇ ಅಂತ್ಯಕ್ರಿಯೆ ಮಾಡಲಾಗ್ತಾ ಇತ್ತು. ಆದರೆ ನಿನ್ನೆ ಮೃತಪಟ್ಟ ಕುಟುಂಬದಲ್ಲಿ ಹೊಲ ಸಹ ಇರಲಿಲ್ಲ. ಹೀಗಾಗಿ ಅಂತ್ಯಕ್ರಿಯೆಗೆ ಸ್ಮಶಾನ ಜಾಗ ಇಲ್ಲದೆ ಊರ ಜನರೆಲ್ಲ ಪ್ರತಿಭಟನೆಯನ್ನು ಮಾಡಿದರು. ಸಾಲದಕ್ಕೆ ಗ್ರಾಮ ಪಂಚಾಯಿತಿ ಎದುರೇ ಶವ ಸಂಸ್ಕಾರಕ್ಕೆ ಮುಂದಾಗಿದ್ರು. ಹೌದು, ಸ್ಮಶಾನದ ಜಾಗ ಇಲ್ಲದೆ ಗ್ರಾಮ ಪಂಚಾಯಿತಿ ಎದುರೇ ಶವ ಸಂಸ್ಕಾರ ಮಾಡೋದಕ್ಕೆ ಗ್ರಾಮಸ್ಥರು ಮುಂದಾಗಿದ್ದ ಘಟನೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆರಕಲಮಟ್ಟಿ ಗ್ರಾಮದಲ್ಲಿ ನಡೆದಿದೆ. ಹಲವು ದಿನಗಳಿಂದ ಸ್ಮಶಾನಕ್ಕಾಗಿ ಗ್ರಾಮಸ್ಥರು ಅಧಿಕಾರಿಗಳಿಗೆ ಮನವಿ ಮಾಡಿದ್ರು. ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಗ್ರಾಮದಲ್ಲಿ ಈಗ ಕಾಳಪ್ಪ ಕಂಬಾರ ಅನ್ನುವ ವ್ಯಕ್ತಿ ಮೃತಪಟ್ಟಿರುವ ಹಿನ್ನೆಲೆ ಶವ ಸಂಸ್ಕಾರ ಮಾಡೋದಕ್ಕೆ ಸ್ಥಳ ಇಲ್ಲದೆ ಆಕ್ರೋಶಗೊಂಡ ಗ್ರಾಮಸ್ಥರು ಸಾರ್ವಜನಿಕ ಸ್ಮಶಾನಕ್ಕಾಗಿ ಪಂಚಾಯಿತಿ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ರು. ಈ ವೇಳೆ ಪಂಚಾಯಿತಿ ಮುಂದೆ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಮುಂದಾದರು. ಇದರಿಂದ ಕೆಲ ಸಮಯ ಗೊಂದಲಮಯ ವಾತಾವರಣ ಉಂಟಾಯಿತು. ಸ್ವಂತ ಜಮೀನು ಇರುವವರು ತಮ್ಮ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಆದರೆ ನಮಗೆ ಜಮೀನು ಇಲ್ಲ, ಜಮೀನು ಇಲ್ಲದವರು ಎಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅಂತ ಆಕ್ರೋಶಗೊಂಡ ಪಂಚಾಯಿತಿ ಎದುರು ಟ್ರ್ಯಾಕ್ಟರ್ನಲ್ಲಿ ಶವ ಸಂಸ್ಕಾರಕ್ಕೆ ಕಟ್ಟಿಗೆ ತಂದು ಹಾಕಿದ್ರು. ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಮನವಿ ನೀಡಿದ್ರು. ಅಧಿಕಾರಿಗಳು ಸ್ಪಂದಿಸ್ತಾ ಇರಲಿಲ್ಲ. ಇನ್ನು ಮೃತ ವ್ಯಕ್ತಿಗೆ ಸ್ವಂತ ಜಮೀನು ಇಲ್ಲ, ಬೇರೆಡೆ ಅಂತ್ಯ ಸಂಸ್ಕಾರ ಮಾಡುವುದು ಅಸಾಧ್ಯವಾಗಿತ್ತು. ಹೀಗಾಗಿ ಗ್ರಾಮಸ್ಥರು ಸೇರ್ಕೊಂಡು ಅಧಿಕಾರಿ ಹಾಗೆ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಪಂಚಾಯಿತಿ ಮುಂದೆ ಶವ ತೆಗೆದುಕೊಂಡು ಬಂದರು. ಊರಲ್ಲಿ ಮೆರವಣಿಗೆ ಮಾಡಿಕೊಂಡು ಶವವನ್ನು ಪಂಚಾಯಿತಿ ಹತ್ತಿರ ಕುಟುಂಬಸ್ಥರೊಂದಿಗೆ ಚಾವಡಿಗೆ ತೆಗೆದುಕೊಂಡು ಬಂದರು. ಶವ ಸಂಸ್ಕಾರ ಮಾಡೋದಕ್ಕೆ ಪಂಚಾಯಿತಿ ಎದುರೇ ಕಟ್ಟಿಗೆ ಹಾಗೂ ಟೈರ್ಗಳನ್ನು ಇಟ್ಟು ಸಿದ್ಧತೆ ಮಾಡ್ಕೊಳ್ತಾ ಇದ್ರು. ಈ ಮಧ್ಯೆ ಸ್ಥಳಕ್ಕೆ ತಹಶೀಲ್ದಾರ್ ಜೆಬಿ ಮಜ್ಜಗಿ ಹಾಗೆ ಇತರ ಅಧಿಕಾರಿಗಳು ಬಾರದ ಹಿನ್ನೆಲೆ ಮತ್ತಷ್ಟು ಆಕ್ರೋಶಗೊಂಡು ಪ್ರತಿಭಟನೆ ನಡೆಸಿದರು. ಹೆಚ್ಚಿನ ಜನರು ಜಮಾಯಿಸ್ತಾ ಇದ್ದಂತೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಆದರೆ ಗ್ರಾಮಸ್ಥರು ಮಾತ್ರ ಆಕ್ರೋಶಗೊಂಡ ಅಧಿಕಾರಿಗಳ ವಿರುದ್ಧ ಧಿಕ್ಕಾರವನ್ನು ಕೂಗಿದ್ರು. ಸ್ಥಳಕ್ಕೆ ಅಧಿಕಾರಿಗಳ ದೌಡು. ನೋಡಿ, ಚರ್ಚೆ ಅಂತ್ಯಕ್ರಿಯೆಗೆ ಜಾಗ ಗುರುತು. ಕೆರಕಲಮಟ್ಟಿ ಗ್ರಾಮದಲ್ಲಿ ಪರಿಸ್ಥಿತಿ ಬಿಗಡಾಯಿಸ್ತಾ ಇದ್ದಂತೆ ತಹಶೀಲ್ದಾರ್ ಜೆಬಿ ಮಜ್ಜಗಿ ಸ್ಥಳಕ್ಕೆ ಬಂದು ಸರ್ಕಾರದ ಜಮೀನು ಗುರುತಿಸಿ ಸ್ಮಶಾನಕ್ಕೆ ಉಪಯೋಗಿಸುವಂತೆ ಸೂಚನೆಯನ್ನು ಕೊಟ್ಟರು. ಈ ವೇಳೆ ಸಮಾಧಾನದಿಂದ ಇರುವಂತೆ ಗ್ರಾಮಸ್ಥರ ಮನವೊಲಿಸಿದ್ರು. ಈ ಸಮಯದಲ್ಲಿ ಕೆಲ ಸಮಯ ಅಧಿಕಾರಿಗಳು ಹಾಗೆ ಗ್ರಾಮಸ್ಥರ ಮಧ್ಯೆ ಮಾತಿನ ಚಕಾಮಕಿ ಕೂಡ ನಡೆಯಿತು. ಅಧಿಕಾರಿಗಳು ಗುರುತಿಸಿದ ಜಾಗದಲ್ಲಿ ಅಂತ್ಯಕ್ರಿಯೆ ಆಗುತ್ತೆ. ನೋಡಿ, ಸ್ಥಳಕ್ಕೆ ಬಾದಾಮಿ ತಹಶೀಲ್ದಾರ್ ಜೆಬಿ ಮಜ್ಜಗಿ ಭೇಟಿಯನ್ನು ಕೊಟ್ಟು ಆ ಜಾಗ ನೀಡಿದಾಗ ಸಾರ್ವಜನಿಕರ ಮನವೊಲಿಕೆಗೆ ಪ್ರಯತ್ನ ಮಾಡಿದಾಗ ಈ ವೇಳೆ ಗ್ರಾಮಸ್ಥರು, ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಡುವೆ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತೆ. ಶವ ಸಂಸ್ಕಾರಕ್ಕೆ ನೀವೇ ಜಾಗ ತೋರಿಸಬೇಕು, ಅದೇ ಜಾಗದಲ್ಲಿ ಇನ್ನು ಮುಂದೆ ಶವ ಸಂಸ್ಕಾರ ಮಾಡ್ತೀವಿ ಅಂತ ಪಟ್ಟಣ ಹಿಡಿತಾರೆ. ಈ ವೇಳೆ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸುತ್ತಾರೆ. ಬಳಿಕ ಗ್ರಾಮದಲ್ಲಿ ಇದ್ದ ಸರ್ಕಾರದ 28 ಗುಂಟೆ ಜಮೀನಿನಲ್ಲಿ ಶವ ಸಂಸ್ಕಾರಕ್ಕೆ ಜಾಗವನ್ನು ಗುರುತಿಸುತ್ತಾರೆ. ಈ ವೇಳೆ ಸರ್ಕಾರಿ ಜಾಗದಲ್ಲೇನೆ ಈಗ ಶವ ಸಂಸ್ಕಾರಕ್ಕೆ ವಿರೋಧ ವ್ಯಕ್ತ ಆಗುತ್ತೆ. ಈ ಜಾಗ ವಿವಾದ ಕೋರ್ಟ್ನಲ್ಲಿದೆ, ಇಲ್ಲಿ ಅಂತ್ಯಕ್ರಿಯೆ ಮಾಡಬೇಡಿ ಅಂತ ಸಿದ್ದಣ್ಣಗೌಡರು ಅನ್ನುವಂಥ ವ್ಯಕ್ತಿ ವಿರೋಧವನ್ನು ವ್ಯಕ್ತಪಡಿಸುತ್ತು. ವಿರೋಧದ ನಡುವೆಯೂ ತಹಶೀಲ್ದಾರ್ ಸೂಚಿಸಿದ ಸ್ಥಳದಲ್ಲೇ ಶವ ಸಂಸ್ಕಾರ ನೆರವೇರಿಸುತ್ತಾರೆ. ನೋಡಿ, ಒಂದು ಕಡೆ ಇಟ್ಟಿದ್ದ ಶವದ ಬದಲಿಗೆ ಕೋಳಿ ಜೀವಂತ ದಹನ ಆಗಿದೆ. ಸ್ಮಶಾನ ಸಮಸ್ಯೆಯಿಂದ ಪಂಚಾಯಿತಿ ಎದುರು ಅಂತ್ಯ ಸಂಸ್ಕಾರಕ್ಕೆ ಚಿತೆ ಸಿದ್ಧಪಡಿಸಿದ್ದ ಹಿನ್ನೆಲೆ ಕಟ್ಟಿಗೆ ಮೇಲೆ ಮಲಗಿಸಿದ ಶವ ತೆಗೆಯುವುದಕ್ಕೆ ಸಂಪ್ರದಾಯ ಅಡ್ಡಿ ಉಂಟಾಗುತ್ತೆ. ಈ ವೇಳೆ ಹಿರಿಯರ ಸಲಹೆಯಂತೆ ಕಟ್ಟಿಗೆಯಿಂದ ಶವ ಹೊರ ತೆಗೆದು ಅದೇ ಚಿತೆಯ ಮೇಲೆ ಜೀವಂತ ಕೋಳಿಯನ್ನ ದಹಿಸಿ ಬಳಿಕ ಶವವನ್ನು ಗ್ರಾಮದ ಹೊರವಲಯ ಸರ್ಕಾರಿ ಜಾಗದಲ್ಲಿ ಅಂತ್ಯಕ್ರಿಯೆ ನಡೆಸೋದಕ್ಕೆ ಶವ ತೆಗೆದುಕೊಂಡು ಹೋಗೋದ್ರ ಮೂಲಕ ಪ್ರಕರಣ ಅಂತ್ಯಗೊಳ್ಳುತ್ತೆ. ಸೊ ಇಂತಹದ್ದೇ ಘಟನೆ ಈಗ ಜಿಲ್ಲೆಯ ಗದಗ ತಾಲೂಕಿನ ಕಣವಿ ಹೊಸೂರು ಗ್ರಾಮದಲ್ಲಿ ಸ್ಮಶಾನವಿಲ್ಲದ ಕಾರಣ ಮೃತ ಮಹಿಳೆಯ ಅಂತ್ಯ ಸಂಸ್ಕಾರವನ್ನ ನಡು ರಸ್ತೆಯಲ್ಲೇ ಮಾಡೋದಕ್ಕೆ ಗ್ರಾಮಸ್ಥರು ಸಿದ್ಧತೆಯನ್ನು ನಡೆಸಿ ಆಕ್ರೋಶವನ್ನು ಹೊರಹಾಕಿರುವಂತಹ ಘಟನೆ ನಡೆದಿರುವಂಥದ್ದು. ಅನಾರೋಗ್ಯದಿಂದ ಮೃತಪಟ್ಟ ಬಸವಣ್ಣಮ್ಮ 46 ವರ್ಷ ಅನ್ನುವಂಥವರು ಇವರ ಹೆಣವನ್ನ ಅಥವಾ ಇವರ ಶವ ಸಂಸ್ಕಾರಕ್ಕೆ ಜಾಗವಿಲ್ಲದೆ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿವರೆಗೆ ರೈತರೊಬ್ಬರ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗಿತ್ತು. ಆದರೆ ಈಗ ಜಮೀನಿನ ಮಾಲಕರು ಅದಕ್ಕೆ ನಿರಾಕರಣೆ ಮಾಡಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಗ್ರಾಮದ ಮಧ್ಯಭಾಗದ ರಸ್ತೆಯಲ್ಲೇ ಕಟ್ಟಿಗೆ ಜೋಡಿಸಿ ಅಂತ್ಯಕ್ರಿಯೆಗೆ ಮುಂದಾಗಿದ್ದಾರೆ. ಇನ್ನು ಕ್ಷೇತ್ರದ ಶಾಸಕ ಎಚ್.ಕೆ. ಪಾಟೀಲ್ ಹಾಗೆ ತಹಶೀಲ್ದಾರರಿಗೆ ಹಲವು ಬಾರಿ ಮನವಿ ಮಾಡಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ ಅಂತ ಕಿಡಿಕಾರಿದ ಜನ ಜಿಲ್ಲಾಡಳಿತ ತಕ್ಷಣವೇ ಸ್ಮಶಾನಕ್ಕೆ ಜಾಗ ನೀಡಬೇಕು ಅಂತ ಒತ್ತಾಯವನ್ನು ಕೂಡ ಮಾಡಿರುವಂತದ್ದು. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.